ಆಕೃತಿಯಲ್ಲಿ ಸಿಗುವಂತಹ ತರಕಾರಿಗಳು ಒಂದೊಂದು ರೂಪ ಹಾಗೂ ಬಣ್ಣವನ್ನ ಹೊಂದಿದ್ದು ಇವುಗಳಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇವೆ. ಇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾವಿನಂತೆ ಬಳ್ಳಿಯಲ್ಲಿ ನೇತಾಡುವಂತಹ ಪಡವಲಕಾಯಿಯನ್ನು ನೋಡಿದರೆ ಖಂಡಿತವಾಗಿಯೂ ಇದು ಒಮ್ಮೆ ಹಾವು ಎಂದು ಭಾವಿಸಬಹುದು. ಇದಕ್ಕಾಗಿ ಆಂಗ್ಲರು ಇದನ್ನು ಸ್ನೇಕ್ಸ್ ಗಾರ್ಡ್ ಎಂದು ಕರೆಯುವರು. ಪಡವಲಕಾಯಿಯಲ್ಲಿ ಹಲವಾರು ರೀತಿಯ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇವೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿನಾಂಶ, ಪೊಟ್ಯಾಷಿಯಂ ಮತ್ತು ಅಯೋಡಿನ್ ಅಂಶವಿದ್ದು ಇದು ಸಂಪೂರ್ಣ ಆರೋಗ್ಯಕ್ಕೆ ತುಂಬಾ ಲಾಭಕಾರಿಯಾಗಿದೆ. ಹಾಗಾದ್ರೆ ಪಡವಲಕಾಯಿಯ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪಡವಲಕಾಯಿಯಲ್ಲಿ ಇರುವ ಟ್ರೈಕೋಸಾಂಥೇಸ್ ಕುಕ್ಕುಮೇರಿನ ಪಿತ್ತರಸ ಜ್ವರವನ್ನ ಕಡಿಮೆ ಮಾಡುತ್ತದೆ. ಇದರಲ್ಲಿನ ವಿಟಮಿನ್ ಹಾಗೂ ಖನಿಜಾಂಶಗಳು ಮಲೇರಿಯಾ ಕಡಿಮೆಯಾಗುವಂತೆ ಮಾಡುವುದು. ಅಷ್ಟೇ ಅಲ್ಲದೆ ಒತ್ತಡ ಹಾಗೂ ನೋವು ಕಡಿಮೆ ಮಾಡುವಂತಹ ಗುಣವನ್ನ ಹೊಂದಿದೆ. ದೇಹದಲ್ಲಿ ರಕ್ತ ಸಂಚಾರವನ್ನ ಸುಧಾರಣೆ ಮಾಡುವುದರ ಜೊತೆಗೆ ಹೃದಯದ ಸಮಸ್ಯೆಯನ್ನ ದೂರವಿಡುತ್ತದೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಮಲಬದ್ಧತೆ ನಿವಾರಣೆಯನ್ನ ಮಾಡುತ್ತದೆ. ಹೀಗಾಗಿ ಆಹಾರ ಕ್ರಮದಲ್ಲಿ ಇದನ್ನ ಸೇರ್ಪಡೆ ಮಾಡಿ. ಇನ್ನು ಇದರಲ್ಲಿ ಮ್ಯಾಗ್ನೀಷಿಯಂ ಖನಿಜಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ದೇಹದಲ್ಲಿ ವಿಷಕಾರಿ ಅಂಶವನ್ನ ಹೊರಗೆ ಹಾಕುವುದರ ಜೊತೆಗೆ ದೇಹದಲ್ಲಿ ದ್ರವಾಂಶ ಉತ್ಪತ್ತಿ ಹೆಚ್ಚಿಸುವುದು. ಇದರಿಂದ ಚರ್ಮವು ಒಣಗುವುದು ಮತ್ತು ನಿರ್ಜಲೀಕರಣ ತಪ್ಪುವುದು. ಇದೇ ರೀತಿ ಕಿಡ್ನಿ ಹಾಗೂ ಮೂತ್ರಕೋಶದ ಕಾರ್ಯವು ಸುಗಮವಾಗುವುದು. ಇನ್ನು ಇದರಲ್ಲಿ ರೋಗ ನಿರೋಧಕ ಗುಣಗಳು ಇವೆ ಮತ್ತು ಇದು ಸಂಪೂರ್ಣ ಆರೋಗ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಎಷ್ಟು ಪ್ರಮಾಣದಲ್ಲಿ ಇದರ ಸೇವನೆ ಮಾಡಬೇಕು ಎಂದು ಕೇಳಿ ತಿಳಿಯಬೇಕು. ಇನ್ನು ತಲೆಹೊಟ್ಟಿನ ಸಮಸ್ಯೆಯು ಹೆಚ್ಚಿನ ಜನರಿಗೆ ಕಾಡುವುದು. ಇದರಿಂದಾಗಿ ಯಾವುದೇ ಬಟ್ಟೆ ಧರಿಸಿದರೂ ಅದರಲ್ಲಿ ತಲೆಹೊಟ್ಟು ಬಂದು ಸೇರುವುದು. ಇದಕ್ಕೆ ನೀವು ಚಿಂತೆ ಮಾಡದೆ ಪಡವಲಕಾಯಿಯ ರಸವನ್ನ ತಲೆಗೆ ಹಚ್ಚಿದರೆ ಅದು ತಲೆಹೊಟ್ಟು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಇದು ತಲೆಬುರುಡೆಯನ್ನ ಮಾಯಿಶ್ಚರೈಸ್ ಮಾಡುವುದು. ಇದನ್ನು ಹಿಂದೆ ಬಳಸಿಕೊಂಡು ಅದರ ಲಾಭವನ್ನ ಪಡೆಯಿರಿ. ಇನ್ನು ಪಡವಲಕಾಯಿಯು ಮಧುಮೇಹ ಸಂಬಂಧಿ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ. ಇದನ್ನು ಮಧುಮೇಹಕ್ಕಾಗಿ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ. ಇದರಲ್ಲಿ ತುಂಬಾ ಕಡಿಮೆ ಕ್ಯಾಲರಿ ಇದ್ದು ತೂಕವನ್ನ ನಿಯಂತ್ರಣದಲ್ಲಿ ಇಡಲು ಮತ್ತು ದೇಹಕ್ಕೆ ಬೇಕಾಗುವಂತಹ ಪ್ರಮುಖ ಪೋಷಕಾಂಶಗಳನ್ನು ಪಡೆಯಲು ಇದು ಸಹಕಾರಿಯಾಗಿದೆ. ಮೆಂತ್ಯ ಸೊಪ್ಪು ತನ್ನಲ್ಲಿ ಕಹಿ ಗುಣವನ್ನ ಒಳಗೊಂಡಿದ್ದರೂ ಕೂಡ ಆರೋಗ್ಯಕ್ಕೆ ಬೇಕಾಗುವ ಎಲ್ಲಾ ಬಗೆಯ ಪೌಷ್ಟಿಕ ಸತ್ವಗಳನ್ನ ಒಳಗೊಂಡಿರುವುದರಿಂದ ಇದೊಂದು ಆರೋಗ್ಯಕಾರಿ ಹಸಿರೆಲೆ ತರಕಾರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಪ್ರತಿನಿತ್ಯದ ಆಹಾರ ಪದಾರ್ಥಗಳಲ್ಲಿ ಈ ಸೊಪ್ಪನ್ನ ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಹಲವಾರು ರೀತಿಯ ಪ್ರಯೋಜನಗಳು ಸಿಗುತ್ತಾ ಹೋಗುತ್ತದೆ. ಪ್ರಮುಖವಾಗಿ ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಬೀಟಾ ಕ್ಯಾರೋಟಿನ್ ಅಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇವುಗಳ ಸಂಯೋಜನೆಯು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುವುದು ಮಾತ್ರವಲ್ಲದೆ ಹಲವಾರು ಕಾಯಿಲೆಗಳ ವಿರುದ್ಧ ಹೋರಾಡಲು ಕೂಡ ನೆರವಾಗುತ್ತದೆ. ಹಾಗಾದ್ರೆ ಬನ್ನಿ ಪೌಷ್ಟಿಕ ತಜ್ಞರ ಪ್ರಕಾರ ಮೆಂತ್ಯ ಸೊಪ್ಪಿನ ಆರೋಗ್ಯಕಾರಿ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜಡ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿಯ ಜೊತೆಗೆ ಧೂಮಪಾನ ಹಾಗೂ ಮದ್ಯಪಾನ ಅಭ್ಯಾಸಗಳಿಂದಾಗಿ ಇಂದಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತಿದೆ. ಹೀಗಾಗಿ ಈ ಸಮಸ್ಯೆಯಿಂದ ದೂರವಿರಬೇಕು ಎಂದು ಆರೋಗ್ಯಕಾರಿ ಜೀವನ ಶೈಲಿಯ ಜೊತೆಗೆ ನಿಯಮಿತವಾಗಿ ಮೆಂತ್ಯ ಸೊಪ್ಪನ್ನ ಸೇವನೆ ಮಾಡುತ್ತಲಿದ್ದರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುವುದು. ಪ್ರಮುಖವಾಗಿ ಈ ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬರುವುದರಿಂದ ರಕ್ತದೊತ್ತಡ ಹೆಚ್ಚಾಗದಂತೆ ನೋಡಿಕೊಂಡು ಹೃದಯಕ್ಕೆ ಬರಬಹುದಾದ ಸಮಸ್ಯೆಯನ್ನ ದೂರ ಮಾಡುತ್ತದೆ. ಇನ್ನು ಟೈಪ್ 1 ಹಾಗೂ ಟೈಪ್ 2 ಮಧುಮೇಹ ಇರುವ ರೋಗಿಗಳಿಗೆ ಮೆಂತ್ಯ ಸೊಪ್ಪು ತುಂಬಾನೇ ಲಾಭಕಾರಿ. ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ಈ ಸೊಪ್ಪಿನಲ್ಲಿ ನೈಸರ್ಗಿಕವಾಗಿ ಕರಗುವ ನಾರಿನಾಂಶ ಯಥೇಚ್ಛವಾಗಿ ಸಿಗುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗದಂತೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಈ ಹಸಿರೆಲೆ ಸೊಪ್ಪಿನಲ್ಲಿ ಅಮೈನೋ ಆಮ್ಲಗಳು
ಅಗಾಧ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಇನ್ಸುಲಿನ್ ಉತ್ಪತ್ತಿಯನ್ನ ಕೂಡ ಉತ್ತೇಜಿಸುವಲ್ಲಿ ನೆರವಿಗೆ ತರುತ್ತದೆ. ಇನ್ನು ದೇಹ ಸದೃಢವಾಗಿರಬೇಕೆಂದರೆ ನಮ್ಮ ಮೂಳೆಗಳು ಕೂಡ ಅಷ್ಟೇ ಬಲವಾಗಿರಬೇಕು. ಇದರ ಜೊತೆಗೆ ಸ್ನಾಯುಗಳು ಕೂಡ ಶಕ್ತಿಯುತವಾಗಿರಬೇಕು. ಆಗ ಮಾತ್ರ ಎಲ್ಲ ಕೆಲಸದಲ್ಲೂ ಆಸಕ್ತಿ ಇರುವುದು. ಹೀಗಾಗಿ ಮೂಳೆಗಳು ಆರೋಗ್ಯವಾಗಿ ಇರಿಸಿಕೊಳ್ಳಬೇಕೆಂದರೆ ವಿಟಮಿನ್ ಡಿ ಅಂಶ, ಕ್ಯಾಲ್ಸಿಯಂ ಹೆಚ್ಚು ಇರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವುದರ ಜೊತೆಗೆ ವಿಟಮಿನ್ ಕೆ ಅಂಶ ಇರುವ ಮೆಂತ್ಯ ಸೊಪ್ಪನ್ನು ಕೂಡ ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಬೇಕು. ಇದರಿಂದ ದೇಹದ ಮೂಳೆಗಳು ಬಲಿಷ್ಠವಾಗುವುದರ ಜೊತೆಗೆ ವಯಸ್ಸಾದ ನಂತರದಲ್ಲಿ ಕಂಡು ಬರಬಹುದಾದ ಆಸ್ಟಿಯೋಪೊರೋಸಿಸ್ ಸಮಸ್ಯೆಯು ಕೂಡ ದೂರವಾಗುತ್ತದೆ. ಇನ್ನು ದೇಹದಲ್ಲಿ ಕಬ್ಬಿನಾಂಶ ಕಡಿಮೆಯಾಗುತ್ತಾ ಬಂದರೆ ಆರೋಗ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತದೆ. ಯಾಕಂದ್ರೆ ಕೆಂಪು ರಕ್ತ ಕಣಗಳು ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ಹಾಗೂ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಆಮ್ಲಜನಕವನ್ನ ಪೂರೈಕೆ ಮಾಡುವಂತಹ ಹಿಮೋಗ್ಲೋಬಿನ್ ಮಟ್ಟವು ಸರಿಯಾಗಿ ಕಾರ್ಯನಿರ್ವಹಿಸಬೇಕೆಂದರೆ ದೇಹದಲ್ಲಿ ಕಬ್ಬಿನಾಂಶದ ಪ್ರಮಾಣವು ಸರಿಯಾಗಿ ನಡೆಯಲೇಬೇಕು. ಪ್ರಮುಖವಾಗಿ ಕಬ್ಬಿನಾಂಶದ ಕೊರತೆ ಇದ್ದರೆ ಅದನ್ನು ರಕ್ತಹೀನತೆ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಕಬ್ಬಿನಾಂಶದ ಸಮಸ್ಯೆ ಎದುರಾಗಬಾರದೆಂದರೆ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಮೆಂತ್ಯ ಸೊಪ್ಪನ್ನ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕಬ್ಬಿನಾಂಶ ಸಿಗುವುದರಿಂದ ರಕ್ತಹೀನತೆ ಸಮಸ್ಯೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ನೆರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ